ನಮ್ಮೆಲ್ಲರಿಗೂ ಗೊತ್ತಿರೋ ತರ ಮೆಟ್ರೋ ಅಲ್ಲಿ ಕೆಲವೊಂದು ಸೀಟ್ಸ್ ಸೀನಿಯರ್ ಸಿಟಿಸನ್ಸ್ಗೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ, ಮಗು ಇರೋರಿಗೆ ಹಾಗೂ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ ಪ್ರಿಯಾರಿಟಿ ಇರುತ್ತೆ. ಬಟ್ ಇಲ್ಲಿ ಒಂದು ಹುಡುಗ ಅವ್ನಿಗಾಗಿರೋ ಇನ್ಸಿಡೆಂಟ್ ನ ಶೇರ್ ಮಾಡ್ಕೊಂಡಿದ್ದಾನೆ. ಅದೇನು ಅಂದ್ರೆ 21 ವರ್ಷ ಇರೋ ಈ ಹುಡುಗಂಗೆ ಅವತ್ತು ಹೆಲ್ತ್ ಅಪ್ಸೆಟ್ ಆಗಿ ತುಂಬಾ ಸುಸ್ತಾಗಿರ್ತಾನೆ ಹಾಗೂ ಅವನಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದ್ರಿಂದ 40 ಮಿನಿಟ್ಸ್ ಮೆಟ್ರೋ ಅಲ್ಲಿ ಒಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಹೆಂಗೋ ಸ್ವಲ್ಪ ಹೊತ್ತು ಆದ್ಮೇಲೆ ಅವನಿಗೆ ಒಂದು ಸೀಟ್ ಕೂಡ ಸಿಕ್ಕಿರುತ್ತೆ. ಅಲ್ಲಿ ಅವನು ಕುತ್ಕೊಂಡಿರ್ತಾನೆ. ಯಾವ್ದೋ ಒಂದು ಸ್ಟೇಷನ್ ಅಲ್ಲಿ 30 ವರ್ಷದ ಒಬ್ರು ಲೇಡಿ ಆ ಮೆಟ್ರೋನ ಹತ್ತುತ್ತಾರೆ. ಡೈರೆಕ್ಟ್ ಆಗಿ ಈ ಹುಡುಗನ ಹತ್ರ ಬಂದು ಸೀಟ್ ಬಿಟ್ಕೊಡು ಅಂತ ಕೇಳ್ತಾರೆ. ಅವ್ರು ಕೇಳೋದು ರಿಕ್ವೆಸ್ಟ್ ತರ ಇರಲ್ಲ ಹಾಗೂ ಪೊಲೈಟ್ ಆಗಿ ಕೂಡ ಇರಲ್ಲ. ಆ ಹುಡುಗ ಸುಮ್ನೆ ಮಾತಾಡಿದ್ರೆ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ. ಅಂಡ್ ಎಕ್ಸಾಮ್ ಹೋಗ್ತಿರೋದ್ರಿಂದ ಮೈಂಡ್ ಸ್ವಲ್ಪ ಪೀಸ್ ಆಗಿರ್ಲಿ ಅಂತ ಏನೂ ಮಾತಾಡದೆ ಆ ಸೀಟ್ ನ ಅವರಿಗೆ ಬಿಟ್ಕೊಡ್ತಾನೆ. ಆ ಲೇಡಿ ಸೀಟ್ ಅಲ್ಲಿ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸುತ್ತ ಇರೋ ಜನಗಳು ಇದನ್ನ ನೋಡ್ತಾರೆ, ಬಟ್ ಯಾರು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಏನು ಅಂದ್ರೆ ಸಪೋಸ್ ಆ ಸೀಟ್ ಅಲ್ಲಿ ಕುತ್ಕೊಂಡಿದ್ದವರು ಫಿಸಿಕಲಿ ಚಾಲೆಂಜ್ಡ್ ಇದ್ದು ಇಲ್ಲ ಏಜ್ಡ್ ಪರ್ಸನ್ ಆಗಿದ್ರೆ ಈ ರೀತಿ ಒಬ್ರು ಸೀಟ್ ಕೇಳಿದಾಗ ಬಿಡೋಕಾಗಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಬಟ್ ಅದೇ ಯಾವ್ದೋ ಒಬ್ಬ ಹುಡುಗಂಗೆ ಆ ಟೈಮ್ ಅಲ್ಲಿ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ಅವನಿಗೆ ನಿಂತ್ಕೊಳಕ್ಕೂ ತುಂಬಾ ಕಷ್ಟ ಅನಿಸ್ತಿರುತ್ತೆ. ಈ ಟೈಮ್ ಅಲ್ಲಿ ಯಾರೋ ಒಬ್ರು ಹೆಲ್ತಿ ಆಗಿರೋ ವುಮೆನ್ ಬಂದು ಏನೂ ರೀಸನ್ ಇಲ್ಲದೆ ಸೀಟ್ ಬಿಟ್ಕೊಡು ಅಂತ ಕೇಳಿದಾಗ ಆ ಹುಡುಗ ಇಲ್ಲ ಅನ್ನೋಕೆ ಆಗಲ್ಲ. ಹಂಗೇನಾದ್ರೂ ಹೇಳಿದ್ರೆ ಪಕ್ಕ ಅಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಪ್ರಿಯಾರಿಟಿ ಸೀಟ್ಸ್ ಇರೋದು ಒಳ್ಳೇದು. ಕೆಲವೊಂದ್ಸರಿ ಸೀಟ್ ಅಗತ್ಯ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಎಲ್ಲಾನು ಕರೆಕ್ಟ್ ಇದ್ದು ಈ ತರ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪು ಅನ್ಸುತ್ತೆ. ಈ ತರ ಸಿಚುವೇಶನ್ ನ ಹೆಂಗ್ ಟ್ಯಾಕಲ್ ಮಾಡೋದು? ನಾನಿಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಬಟ್ ಕೆಲವೊಂದ್ಸರಿ ಈಕ್ವಾಲಿಟಿಗಿಂತ ಈಕ್ವಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಅಂದ್ರೆ ಯಾರಿಗೆ ಆ ಸಿಚುವೇಶನ್ ಅಲ್ಲಿ ಸೀಟ್ ತುಂಬಾ ಅಗತ್ಯ ಇರುತ್ತೋ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾಗುತ್ತೆ. ಹಾಗೂ ಒಬ್ರನ್ನ ಸೀಟ್ ಬಿಟ್ಕೊಡಿ ಅಂತ ಕೇಳೋಕ್ ಮುಂಚೆ ಅದು ನಮ್ಗೆ ಎಷ್ಟು ಅಗತ್ಯ ಇದೆ ಅನ್ನೋದನ್ನ ಒಂದ್ಸರಿ ಥಿಂಕ್ ಮಾಡ್ಬೇಕಾಗುತ್ತೆ. ಹಂಗೂ ಅದನ್ನ ನಾವು ಕೇಳ್ತಾ ಇದೀವಿ ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಪೊಲೈಟ್ ಆಗಿ ಕೇಳ್ಬೇಕಾಗುತ್ತೆ. ಅದನ್ನ ನಾವು ಕಾಮನ್ ಸೆನ್ಸ್ ಅಂತ ಕರಿತೀವಿ. ಇನ್ನೊಂದೇನು ಅಂದ್ರೆ ಮೆಟ್ರೋ ಅಲ್ಲಿ ಯಾವುದೇ ರೀತಿ ರಿಸರ್ವೇಶನ್ ಸೀಟ್ಸ್ ಇಲ್ಲ. ಇಲ್ಲಿರೋದು ಪ್ರಿಯಾರಿಟಿ ಸೀಟ್ಸ್ ಅಷ್ಟೇ. ನೀವೇನಾದ್ರೂ ಈ ತರ ಸಿಚುವೇಶನ್ ಫೇಸ್ ಮಾಡಿದೀರಾ ಅಂದ್ರೆ ಇಲ್ಲ ಈ ತರ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ.